ಚೆನ್ನಾಗಿತ್ತು ಸರ್, ಚೆನ್ನಾಗಿತ್ತು, ಸೂಪರ್ ಆಗಿದೆ. ನಾನು ನೋಡಿ ಮೂವಿ ಹೇಳ್ತೀವಿ ಸರ್. ಸರ್ ಯಶ್ ಆಕ್ಟಿಂಗ್ ಸೂಪರ್ ಆಗಿತ್ತು ಸರ್. ಸೂಪರ್ ಆಗಿದೆ. ಫಸ್ಟ್ ಹಾಫ್ ತುಂಬಾ ಚೆನ್ನಾಗಿದೆ. ಬಾಸರು ತುಂಬಾ ಚೆನ್ನಾಗಿ ಕಾಣಿಸಿದ್ದಾರೆ. ನಯನತಾರ ಮೇಡಮ್ ಹೋಗ್ಬಿಟ್ಟಿದ್ದಾಳೆ. ಇವಾಗ ಏನಾಗಿದೆ ಎಷ್ಟು ಇವಾಗ ರಿವೆಂಜ್ ಇದೆ. ಇವಾಗ ರಿವೆಂಜ್ ನೋಡಕ್ ವೇಟ್ ಮಾಡ್ತಿದೀವಿ. ಫಸ್ಟ್ ಹಾಫ್ ಮಸ್ತ್ ಆಗಿದೆ ಗುರು, ಸಕ್ಕರೆ ಸೈಕ್ ಆಗಿದೆ ಮೂವಿ. 2,000 ಹೋಗುತ್ತೆ ಪಕ್ಕ. ಆದ್ರೆ ಟಾಕ್ಸಿಕ್ ಮೂವಿ ಹೋಲ್ಸ್ಕೊಂಡ್ರೆ ಗುರು ಫಸ್ಟ್ ಹಾಫ್ ಅಲ್ಲಿ ನಿಜವಾಗ್ಲೂ ಹೇಳ್ತೀನಿ, ಟಾಕ್ಸಿಕ್ ಸಿನಿಮಾ ಸೋಲಕ್ ಸಾಧ್ಯನೇ ಇಲ್ಲ ಗುರು. ಟ್ವಿಸ್ಟ್ ಮೇಲೆ ಟ್ವಿಸ್ಟ್, ಶಾರ್ಟ್ ಮೇಲೆ ಶಾರ್ಟ್. ನಮ್ ಬಾಸು ಅರ್ಥ ಆಗಿರ್ಬೇಕು ಅನ್ಕೊಂತೀನಿ. ಮಸ್ತಾಗೈತೆ ಬ್ರದರ್. ನಮ್ ಬಾಸ್ ನೀನ್ ತಡಿಯಕ್ ಆಗಲ್ಲ. ಯಾರೆಲ್ಲ ಮಾತಾಡ್ತಾ ಇದ್ರಿ ಬೇರೆ ಇಂಡಸ್ಟ್ರಿ ಅವರು ನಮ್ ಇಂಡಸ್ಟ್ರಿ ಬಗ್ಗೆ ಮಾತಾಡ್ತಾರೆ ಅಂತ, ಬೇರೆ ಇಂಡಸ್ಟ್ರಿ ಒಂದ್ ಚೂರ್ ಬಂದು ಫಸ್ಟ್ ಹಾಫ್ ನೋಡಿ ಸಾಕು. ಸೆಕೆಂಡ್ ಹಾಫ್ ಅಲ್ಲಿ ಇನ್ನೂ ಐತೆ, ಫಸ್ಟ್ ಹಾಫ್ ನೋಡಿ ತಡ್ಕೊಳಕ್ ಆಯ್ತಾ ಇಲ್ಲ ಬ್ರದರ್. ಸಖತ್ತಾಗೈತೆ ಬಾಸ್. ಫುಲ್ಲು ರಸಿಕರು ನಮ್ ಬಾಸ್. ನಿಜ ಮೂವಿಲಿ ಒಂದೇ ಒಂದ್ ಸೀನ್ ಚೆನ್ನಾಗಿರೋದು, ಎಂಡ್ ಕ್ರೆಡಿಟ್ಸ್ ಬರುತ್ತಲ್ಲ, ಅಯ್ಯೋ ಸಕ್ಕತ್ತಾಗಿ ಕಾಣ್ತದೆ. ಏನು ಇಲ್ಲ, ಸಬ್ಸ್ಟೆನ್ಸ್ ಇಲ್ಲ ಮೂವಿಲಿ. ಸುಮ್ಮನೆ ಏನ್ ಬೇಕಾದನ್ ಮಾಡ್ತೇನೆ. ಫುಲ್ ಫಾಸ್ಟ್ ಬೇಸ್ಡ್ ಮೂವಿ. ಸ್ಟೋರಿ ನನ್ನ ಸ್ಟೋರಿ ನೀವು ಕೇಳಿದ್ರೆ ಈಗ ನಾನು ಹೇಳ್ಬೇಕು ಅಂದ್ರೂ ನಿಮ್ಗೆ ಹೇಳಕ್ಕಾಗಲ್ಲ. ಇದು ಕನ್ನಡ ಫಿಲಮ್ ಆಗಿ ತುಂಬಾ ಡಿಪ್ರೆಷನ್ ಆಯ್ತು. ಒಬ್ಬ ಸ್ಟಾರ್ ನ ಒಂದು ಹೈ ಸ್ಟ್ಯಾಂಡರ್ಡ್ ಸೆಟ್ ಮಾಡಿದಾಗ ಆ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಈ ತರ ಮೂವಿಗಳಿಗೆ ಬರಕ್ ಹೋಗ್ಬೇಡಿ ಅಂತ ಜನಗಳಿಗೆ ಹೇಳ್ಬೇಕು. ಫಸ್ಟ್ ಹಾಫ್ ಬಂದು ಸಕ್ಕದಾಗಿದೆ. ನೆಕ್ಸ್ಟ್ ಸೆಕೆಂಡ್ ಹಾಫ್ ವೇಟ್ ಮಾಡ್ತಾ ಇದೀವಿ. ಇಡೀ ಇಂಟರ್ನ್ಯಾಷನಲ್ ಲೆವೆಲ್ ಗೆ ಯಾವ್ದೇ ಆಕ್ಷನ್ ಸಿಕ್ಸ್ ಇರ್ಬೋದು, ಎಲ್ಲ ಪರ್ಫೆಕ್ಟ್ ಆಗಿದೆ. ಆಕ್ಷನ್ ಸೀಕ್ವೆನ್ಸ್ ಮಾತ್ರ ಟಾಪ್ ನಚ್ ಆಗಿದೆ. VFX ಎಲ್ಲ ಸಕ್ಕದಾಗಿದೆ. ನೆಕ್ಸ್ಟ್ ಸೆಕೆಂಡ್ ಹಾಫ್ ವೇಟ್ ಮಾಡ್ತಾ ಇದೀವಿ. ಯಾರು ಮಾಡಲ್ಲ, ಒಳ್ಳೆ ಮಾಡಿರೋದು. ಓಕೆ ಬಾಯ್. ಕ್ರೇಜಿ ಆಗಿದೆ ಬ್ರೋ. ಮಸ್ಟ್ ವಾಚ್. ಎಲ್ಲ ಫ್ಯಾಮಿಲಿ ಬಂದು ನೋಡ್ಬೋದು. 18+ ಅಂತ ಏನೂ ಇಲ್ಲ, ಏನೋ ಸ್ವಲ್ಪ ತೋರಿಸ್ತಾರೆ, ಬಟ್ ಫ್ಯಾಮಿಲಿ ಬಂದು ಆರಾಮಾಗಿ ಕುತ್ಕೊಂಡು ನೋಡ್ಬೋದು. ತುಂಬಾ ಚೆನ್ನಾಗಿದೆ ಮೂವಿ. ಯಾವುದೇ ರೀತಿಯಾದಂತ ಏನ್ ಹೇಳ್ತಾರೆ ಮುಜುಗರ ಆಗುವಂತ ಸೀನ್ಸ್ ಏನೂ ಇಲ್ಲ. ಚೆನ್ನಾಗಿದೆ ಮೂವಿ. ಮಸ್ಟ್ ವಾಚ್ ಮೂವಿ. ಬಾಸ್ ಆಕ್ಟಿಂಗ್ ಅಂತ ನೆಕ್ಸ್ಟ್ ಲೆವೆಲ್. ಯಾರು ಮ್ಯಾಚ್ ಮಾಡೋಕ್ಕಾಗಲ್ಲ. ಒಂದೇ ಮಾತ್ರ ಹೇಳ್ಬೇಕು ಅಂದ್ರೆ ಪೈಸಾ ವಸೂಲ್, ಪೈಸಾ ವಸೂಲ್, ಪೈಸಾ ವಸೂಲ್. ಸೂಪರ್ ಆಗಿದೆ ಸರ್. ಸೂಪರ್ ಚೆನ್ನಾಗಿದೆ. ಕನ್ನಡದಲ್ಲಿ ಹಿಂದೆ ಯಾರು ಮಾಡಿಲ್ಲ, ಮುಂದೆ ಮಾಡೋದಕ್ಕೂ ಚಾನ್ಸ್ ಇಲ್ಲ ಬ್ರೋ. ಸೂಪರ್. ದೇವರಳೆ ಭಾರಿ ಐತೆ ಗುರು. ಚೆನ್ನಾಗಿದೆ, ಒಂದ್ಸಲ ನೋಡ್ಬೋದು. ಫಿಲಂ ಮಾತ್ರ ಮಸ್ತ್ ಆಗಿತ್ತು ಬ್ರೋ. ಸೂಪರ್ ಇದೆ. ಮಾರ್ಟಿನ್ ಆದ್ಮೇಲೆ ಇದೇ ಮೂವಿ ನೋಡ್ತಾ ಇರೋದು, ಈ ತರ ಇರೋದು. ಸೂಪರ್ ಆಗಿದೆ ಮೂವಿ. ಸೆಕೆಂಡ್ ಹಾಫ್ ಅಲ್ಲಿ ಏನು ಅಷ್ಟೊಂದು ಸಕ್ಕದಾಗಿದೆ. ಇನ್ನೇನು ಇಷ್ಟೇ ಕ್ರಿಯೇಟ್ ಮಾಡ್ಬಿಟ್ಟಿದ್ದಾರೆ ನಮ್ ಬಾಸ್. ಓಕೆ, ನಮ್ ಬಾಸ್ ಅಂತೂ ಇಷ್ಟೇ ಕ್ರಿಯೇಟ್ ಮಾಡ್ಬಿಟ್ಟಿದ್ದಾರೆ. ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ ಮೂವಿ. ಫೈಟಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು. 4.5 ಇಯರ್ಸ್ ಕಾದಿದ್ದಕ್ಕೂ ಸಾರ್ಥಕ ಆಗೋಯ್ತು. ಫುಲ್ ಖುಷಿ ಆಯ್ತು. ಸಾರಿ, ಎಲ್ಲರೂ ಬಂದು ಥಿಯೇಟರ್ಗೆ ಬಂದು ಮೂವಿ ನೋಡಿ. ಯಶ್ ಫ್ಯಾನ್ಸ್ ಯಾರ್ಯಾರಿದ್ದೀರಾ ಎಲ್ಲರೂ ಬಂದು ಥಿಯೇಟರ್ಗೆ ಮೂವಿ ನೋಡಿ. ನೆಕ್ಸ್ಟ್ ಲೆವೆಲ್ ಇದೆ ಮಾತ್ರ. ಫ್ಯಾಮಿಲಿ ನೋಡ್ಬೋದು ಅಂತ, ಫ್ಯಾಮಿಲಿ ನೋಡಕ್ ಆಗದೆ ಇರೋಂಥದ್ದಿಲ್ಲ. ಎಸ್, ಸಾಂಗ್ಸ್ ನೆಕ್ಸ್ಟ್ ಲೆವೆಲ್, ಮೂವಿನ ನೆಕ್ಸ್ಟ್ ಲೆವೆಲ್. ಮೂವಿ ಎಲ್ಲ ಚೆನ್ನಾಗಿತ್ತಕ್ಕ. ಏನಂದ್ರೆ ಹೀರೋಯಿನ್ ಜೊತೆ ಒಬ್ಳು ಹುಡುಗಿ ಇರ್ತಾಳಲ್ಲ, ಆ ತರ ಹುಡುಗಿ ಯಾವ ಜೀವನದಲ್ಲೂ ಫ್ರೆಂಡ್ ಮಾಡ್ಕೊಂಬೇಡ್ರಿ. ನನ್ ಕಡೆಯಿಂದ ಈ ಮೂವಿ ನೋಡಿ ಅನ್ಸಿದ್ ಇದೊಂದು. ಆ ತರ ಹುಡುಗಿ ಅವ್ರ ಆಕ್ಟರ್ ಸಿಗ್ಬೇಕಿದ್ ನನಗೆ. ನಾನು ಹೇಳ್ತಾ ಇದ್ದೆ ಮೂವಿ ಮಾತ್ರ ಸಕಲಾಗಿ. ಏನ್ ಇಷ್ಟ ಅಣ್ಣ ಲವ್ ಸೀನ್ ಬಗ್ಗೆ ಅರ್ಥವಾಗಿದೆ, ಚೆನ್ನಾಗೈತೆ. ಅಂದ್ರೆ ಇಂಡಿಪೆಂಡೆಂಟ್ ಆಗಿ ಇರ್ಬೇಕು ಗರ್ಲ್ಸ್ ಅನ್ನೋದು ತೋರಿಸಿದ್ದಾರೆ. ಈವನ್ ಪೇರೆಂಟ್ಸ್ ನೋಡ್ಬೇಕು. ಈವನ್ ಲೈಕ್ ನಾವು ಏನೋ ಅನ್ಕೊಂಡ್ ಮದ್ವೆ ಆಗ್ತೀವಿ, ಆಗ್ಲಿ ಲೈಕ್ ತುಂಬಾ ಲೆಸನ್ಸ್ ಇದೆ ತಿಳ್ಕೊಳಂತ ಹೋದ್ರೆ ತುಂಬಾ ಚೆನ್ನಾಗಿದೆ. ಎಲ್ಲಾರು ಬಂದ್ ನೋಡಿ, ತುಂಬಾ ಇಷ್ಟ ಆಯ್ತು. ನೈಸ್, ಚೆನ್ನಾಗಿದೆ. ಒಳ್ಳೆ ಮೆಸೇಜ್ ಇದೆ. ಲವ್ ಅಂದ್ರೆ ಹಿಂಗೆ ಚೆನ್ನಾಗೇ ಇರ್ತೀರಿ, ಇಲ್ಲ ಮನೇಲಿ ನೋಡಿರೋರೆ ಚೆನ್ನಾಗಿರ್ತಾರೆ, ಆತರ ಏನಿಲ್ಲ. ಚೆನ್ನಾಗಿದೆ ಮೂವಿ ಎಲ್ಲ ಚೆನ್ನಾಗಿತ್ತು. ಯೂಸ್ ಮಾಡಿರೋದು ಯಾವ್ದು ಬಂದಿಲ್ಲ, ಎಲ್ಲ ಹೊಸ ಡೈಲಾಗ್ಸ್ ಬಂದಿರೋದು. ಸೊ ಬಟ್ ಸೀನ್ಸು ಸಾಂಗ್ಸ್ ಎಲ್ಲ ನಮ್ಮ ಟ್ರೈಲರ್ ಅಲ್ಲಿ ಸಾಂಗ್ಸ್ ಅಲ್ಲಿ ತಬಾಯಿ ಸಾಂಗ್ ಇದೆಲ್ಲ ಫಸ್ಟ್ ಹಾಫ್ ಅಲ್ಲಿ ಇರೋದೆ. ಬಟ್ ಸೆಕೆಂಡ್ ಹಾಫ್ ಅಲ್ಲಿ ಇನ್ನ ಮೇ ಬಿ ಬರ್ಬೋದೇನೋ.
ಬಂದಾಗ ಮತ್ತೆ ರಿವ್ಯೂ ಕೊಡ್ತೀನಿ. ಕ್ರೇಜಿ ಎಲ್ಲ ಸಕ್ಕತ್ತಾಗಿದೆ ಮೂವಿ ಮಾತ್ರ ನೆಕ್ಸ್ಟ್ ಲೆವೆಲ್ ವರ್ಲ್ಡ್ ಕ್ಲಾಸ್ ಆಗೈತೆ ಮೂವಿ. ವರ್ಲ್ಡ್ ಕ್ಲಾಸ್ ಅಲ್ಲಿ ಯಾವ ತರ ಪ್ಯಾನ್ ಇಂಡಿಯಾ ಲೆವೆಲ್ ಯಾವ ತರ ಕನ್ನಡ ಪಿಕ್ಚರ್ ಎಲ್ಲಿ ಹೋಗ್ಬೇಕಂತ ಹೇಳಿದಾರೋ ಅದೇ ಮಾತ್ ಮೇಲೆ ನಮ್ಮ ಭಾಷೆ ನಡ್ಕೊಂಡಿದ್ದಾರೆ. ಯಾವ ತರ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ ಬರ್ತಿರೋ ಅದಕ್ಕಿಂತ ಮೀರಿ ಕೊಡ್ತಾರೆ ಮೂವಿದಲ್ಲಿ ಆ ತರ ಮೂವಿ ಒಳ್ಳೆ ಫ್ಯಾಮಿಲಿ ಸೆಂಟಿಮೆಂಟ್ ಐತೆ, ಇದು ಎಮೋಷನ್ ಸೆಂಟಿಮೆಂಟ್ ಐತೆ, ಆಕ್ಷನ್ಸ್ ಐತೆ, ಫೈಟಿಂಗ್ ಐತೆ, ಎಲ್ಲಾನು ನೋಡ್ಬಾರ್ದು. ಸಾಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್, ಬಾಡಿ ಗೀಡಿ ಡೈಲಾಗ್ ಅಂತೂ ಫುಲ್ ಫಿದಾ ಆಗ್ಬಿಡ್ತಾರೆ. ಆ ತರ ಮೂವಿ ಐತೆ, ಬಂದು ಎಲ್ಲರೂ ನೋಡ್ಬೋದು. ಮೂವಿ ಮಾತ್ರ ಎಲ್ಲೋ ಬೇರೆ ಲೆವೆಲ್ಗೆ ಹೋಗುತ್ತೆ. ಆ ತರ ತೆಗ್ದವ್ರ ಮೂವಿ ಪರವಾಗಿಲ್ಲ. ರೊಮ್ಯಾನ್ಸ್ ಸಿಂಗು ಡೈಲಾಗ್ ಟಕ್ಕರ್ ಕೊಟ್ಟಿದ್ದಾರೆ. ಇಷ್ಟು ಸಕ್ಕದಾಗಿ ಟಕ್ಕರ್ ಕೊಟ್ಟವ್ರೆ. ರೊಮ್ಯಾನ್ಸ್ ಸಿಂಗ್ ಪರವಾಗಿಲ್ಲ, ಇಷ್ಟು ತೋರ್ಸವ್ರ ಅಷ್ಟೇ. ನೋಡ್ಬೋದು. ಸ್ವಲ್ಪ ಆಗಿದೆ ಚೆನ್ನಾಗಿದೆ ನೋಡ್ಬೇಕು. ಅದೇ ಸ್ವಲ್ಪ ಫ್ಯಾಮಿಲಿ ಆಡಿಯನ್ಸ್ಗೆ ಬೇಕಾಗಿಲ್ಲ, ಎಲ್ಲ ಗ್ರೋನ್ ಅಪ್ಸ್ ಅಂತ ಅವರೇ ಮೆನ್ಷನ್ ಮಾಡ್ಬಿಟ್ಟಿದ್ದಾರೆ. ಯಶ್ ನೋಡಕ್ಕೆ ತುಂಬಾ ಚೆನ್ನಾಗಿದ್ದಾರೆ, ಫೈಟ್ ಚೆನ್ನಾಗಿದೆ, BGM ಚೆನ್ನಾಗಿದೆ. ಅಕ್ಕಂಗೋಸ್ಕರ ಅವನೆಲ್ಲ ಕಷ್ಟ ಪಡ್ತಾನೆ. ಸೂಪರ್ ಆಗಿತ್ತು ಮೂವಿ, ಚೆನ್ನಾಗಿದೆ ಮೂವಿ, ಸೂಪರ್ ಆಗಿತ್ತು. ಎಕ್ಸ್ಪೆಕ್ಟೇಷನ್ ಇದೆ ಮೂವಿ. ಸೆಕೆಂಡ್ ಹಾಫ್ ನೋಡಿ. ಫಸ್ಟ್ ಹಾಫ್ ಅಂತೂ ಚೆಂದಿ ಸೂಪರ್ ಆಗಿತ್ತು. 4 ವರ್ಷ ವೇಟ್ ಮಾಡೋದಕ್ಕೂ ವರ್ತ್ ಆಯ್ತು. ಏನೇನ್ ಎಕ್ಸ್ಪೆಕ್ಟೇಷನ್ ರೀಚ್ ಆಯ್ತು. ಆಕ್ಚುಲಿ ಎಕ್ಸ್ಪೆಕ್ಟೇಷನ್ ರೀಚ್ ಆಯ್ತು. ಸೆಕೆಂಡ್ ಹಾಫ್ ಅಂತೂ ಇನ್ನೂ ಚೆನ್ನಾಗಿರುತ್ತೆ. ಸೊ ವೇಟ್ ಮಾಡ್ತಾ ಇದ್ದೀನಿ.